ಹೇಗೆ ಇದು ಲ್ಯಾಪ್ಟಾಪ್ ಬೇಕಲ್ಲ, ಇಲ್ಲ ಫೋನಲ್ಲಿ ಆಗ್ತದೆ, ಎಲ್ಲರೂ ಮಾಡ್ತಾರೆ, ನೀನ್ ಎಷ್ಟು ಅರ್ನ್ ಮಾಡಿದೆ ಕೇಳಿದೆ. ಅದಕ್ಕೆ ನಾನು 15,000 ಮಾಡಿದ್ದೇನೆ, ನಾನು ಏನು ಕೆಲಸ ಮಾಡದೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ನಾನು ಅಷ್ಟು ಅರ್ನ್ ಮಾಡಿದ್ದೇನೆ, ನಾನು ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ರೆ ನಾನು ಜಾಸ್ತಿ ಅರ್ನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ನಿನ್ನೆ ಡಾಕ್ಯುಮೆಂಟ್ ಸೆಂಡ್ ಮಾಡುವ ಅಂತ ಹೇಳ್ತಾರೆ. ಫಸ್ಟ್ ಆಧಾರ್ ಅದು ನಾನು ಕೇಳಿದೆ, ರೆಸ್ಯೂಮ್ ಬೇಕಾ, ರೆಸ್ಯೂಮ್ ಸೆಂಡ್ ಮಾಡ್ಬೇಕು, ಇಲ್ಲ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಸಾಕು. ಆಧಾರ್ ಸೆಂಡ್ ಮಾಡಿದೆ. ನಾನು ಶುಕ್ರವಾರ ಹೋದದ್ದು, ಶುಕ್ರವಾರ ಹೋಗ್ತೇನೆ ಅಲ್ಲಿಗೆ. ಅವರು ಸಂಜೆ ಬರ್ತಾರೆ, ಸಂಜೆ ಬಂದು ಹಾಗೆ ಅಲ್ಲಿ ನಮ್ಗೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ನಮ್ಮನ್ನು ಇಡ್ತಾರೆ. ಅಂದ್ರೆ ನಮ್ಮೊಟ್ಟಿಗೆ ಹಾಗೇನೆ ಸುಮಾರು ಜನ, ಒಂದು 5 ಜನ ಬಂದಿದ್ರು. ನಂಗೆ ಬರುವಾಗ ರೂಮ್ಗೆ ಅಂತ ಹೇಳ್ತಾರೆ. ಫಸ್ಟ್ ಹೇಳಿದವ್ರು ನಂಗೆ, ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ, ಯಾಕೆ ಈಗ ನಿನ್ನ ತರನೇ ಹಾಗೆ ಕಾಂಪಿಟೇಟರ್ಸ್ ಬಂದಿರ್ತಾರೆ, ಅವ್ರ ಹತ್ರ ನೀನ್ ಮಾತಾಡಿದ್ರೆ ನಿನ್ನ ಬಗ್ಗೆ ಅವರಿಗೆಲ್ಲ ಗೊತ್ತಾಗ್ತದೆ ಇನ್ಫಾರ್ಮೇಶನ್, ನೀನ್ ಇಂಟರ್ವ್ಯೂ ಫೇಲ್ ಆದ್ರೆ ಎಂತ ಮಾಡ್ತೀಯಾ ಅಂತ ಕೇಳಿದ್ರು. ಓ ಹೌದಾ ಅಂತ. ಮತ್ತೆ ಹಾಗೆ ನನ್ನ ಪರಿಚಯದೊಬ್ಳು ಅವಳೊಬ್ಳು ಬಂದಿದ್ಲು. ಅವಳು ನನ್ನನ್ನು ನೋಡಿಲ್ಲ, ನೀನ್ ಹೋಗಿ ಮಾತಾಡ್ಬೇಡ ಅವಳ ಹತ್ರ, ಗೊತ್ತಾಗ್ತದೆ ನೀನ್ ಇಂಟರ್ವ್ಯೂ ಫೇಲ್ ಆದ್ರೆ ಎಂತ ಮಾಡ್ತೀಯಾ ಅಂತ ಹೇಳಿ. ನಂಗೆ ಫಸ್ಟ್ ಕಾಲ್ ಮಾಡಿದಾಗ, ನಿಮ್ಗೆ ಕಾಲ್ ಬರ್ತದೆ ನಂಗೆ ಆಫೀಸ್ ಇಂದ, ಅವ್ರು ಹೇಳ್ತಾರೆ ನಿಮಗೆ ಟ್ರೈನಿಂಗ್ ಇರ್ತದೆ, 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಸ್ಟೇ ಇದು ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಸ್ಟೇ ನಮ್ಮ ಕಡೆ ಇರ್ತದೆ ಉಂಟು ಅಂತ ಹೇಳ್ತಾರೆ ಫಸ್ಟ್ಗೆ. ಹಾಗೆ 8 ಗಂಟೆಗೆ ಟ್ರೈನಿಂಗ್ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿಂದ 7 ಗಂಟೆಗೆ ಕರ್ಕೊಂಡು ಹೋಗ್ತಾರೆ, ತಿಂಡಿ ಮಾಡಿ ನಮ್ಗೆ ವೆಯ್ಟ್ ಮಾಡಿಸ್ತಾರೆ. 9 ಗಂಟೆವರೆಗೆ ವೆಯ್ಟ್ ಮಾಡಿಸಿದ್ದಾರೆ. ವೆಯ್ಟ್ ಮಾಡಿಸಿ ಫಸ್ಟ್ಗೆ ಹೇಳ್ತಾರೆ, ಹೀಗೆ ನಿಮ್ಗೆ ರೂಲ್ಸ್ ಎಲ್ಲ ಗೊತ್ತಾಯ್ತಲ್ಲ ಹೇಗಿರ್ಬೇಕು. ಅಲ್ಲಿ ನಮಗೆ ಫಸ್ಟ್ ಡೇ ಸೆಕ್ಷನ್ ಅಲ್ಲಿ ನಮಗೆ ಹೇಳ್ತಾರೆ ಆ ಕಂಪನಿಯ ಬಗ್ಗೆ ಹೇಳ್ತಾರೆ. ಫಸ್ಟ್ಗೆ ನಮ್ಗೆ ವೆಬ್ಸಾನ್ ಅಂತ ಹೆಸರು ಗೊತ್ತಿರುವುದಿಲ್ಲ, ಯಾರಿಗೆ ಗೊತ್ತಿರುವುದಿಲ್ಲ. ಫಸ್ಟ್ ಬಿಗ್ ಬಿನ್ ಪ್ರೈವೇಟ್ ಲಿಮಿಟೆಡ್, BM ಪ್ರೈವೇಟ್ ಲಿಮಿಟೆಡ್ ಅಂತಾನೆ ಇರುವುದು ಹೆಸರು. ಯಾರಿಗೂ ಕಂಪನಿಯ ರಿಯಲ್ ಹೆಸರು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುದು, ಅದಕ್ಕಿಂತ ಮುಂಚೆ ಯಾರಿಗೂ ಹೇಳಿರುವುದಿಲ್ಲ. ಅಲ್ಲಿ ನಮಗೆ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತಾರೆ. ಹೀಗೆಲ್ಲ ಇತ್ತು, ನನ್ನ ಮನೇಲಿ ಹೋಗ್ತೇನೆ ನಾನು ಈ ಬಿಸ್ನೆಸ್ ಮೇಲೆ ಹೀಗೆ ಹಣ ಮಾಡಿದೆ. ನಮಗೆ ಬಿಸ್ನೆಸ್ ಟೈಪ್ ಆಫ್ ಬಿಸ್ನೆಸ್ ಹೇಳಿ ಕೊಡ್ತಾರೆ, ಬಿಸ್ನೆಸ್ ಅಂದ್ರೆ ಹೇಗಿರ್ತದೆ, ಹೇಗೆ ಮಾಡ್ತಾರೆ, ಯಾರೆಲ್ಲ ಹೇಗೆ ಮಾಡಿದ್ದಾರೆ. ಅದ್ರಲ್ಲಿ ನಮಗೆ ಒಂದು ಡಿಫ್ರೆಂಟ್ ಹೇಳಿ ಕೊಡ್ತಾರೆ, ಜಾಬ್ ಮತ್ತು ಬಿಸ್ನೆಸ್. ಅಲ್ಲಿ ಯಾವ ತರ ಹೇಳಿ ಕೊಡ್ತಾರೆ ಅಂದ್ರೆ, ಜಾಬ್ ಮಾಡಿದ್ರೆ ನಮ್ಗೆ ಲಾಸ್, ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟ್. ನಂಗೆ ಡೌಟ್ ಬಂತು. ನಮಗೆ ಅದು ಸೆಷನ್ ಆದ್ಮೇಲೆ ಕೆಳಗಡೆ ಹೋಗಿ ಬ್ರೇಕ್ ಇರ್ತದೆ. ಆವಾಗ ನಂಗೆ ಎದ್ದೋದು, ನಾವು ಒಬ್ಬರೇ ಕೂರ್ಬೇಕು, ನಮ್ಮೊಟ್ಟಿಗೆ ಯಾರು ಕರ್ಕೊಂಡ್ ಬಂದಿರ್ತಾರೆ ಅವ್ರು. ಆವಾಗ ಅಂದ್ರೆ ಈಗ ನನ್ನ ಕರ್ಕೊಂಡ್ ಬಂದಿರ್ತಾರಲ್ಲ ಅವರ ಸೀನಿಯರ್, ಓಕೆ, ಅವರಕ್ಕಿಂತ ಮುಂಚೆ ಬಂದವರು ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಬರ್ತಾರೆ, ಹೇಗಿದ್ದೀರಿ, ಹೇಗೆ ಆಗ್ತಿದೆ. ಅದಕ್ಕೆ ನಾನು ಕೇಳಿದೆ, ಇದು ಎಂತ ಜಾಬ್ ಮತ್ತು ಬಿಸ್ನೆಸ್ ಡಿಫ್ರೆಂಟ್, ಏನು ಹೀಗೆ ಉಂಟಲ್ಲ. ಏನು ಹಾಗೆ ಇಲ್ಲ, ಅದು ನಿಮ್ಗೆ ಅರ್ಥ ಆಗ್ತದೆ, ನೀವು ಒಂದು ದಿವಸದಲ್ಲಿ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ನಾನು ಕೇಳಿದೆ, ಹೇಗೆ ನೀವು ಅರ್ನ್ ಮಾಡ್ತೀರಾ, ಎಷ್ಟು ದಿವಸ ಎಷ್ಟು ಅರ್ನ್ ಮಾಡಿದ್ದೀರಿ ಅಂತ ಆಗನೇ ಕ್ವಶನ್ ಕೇಳಿದ್ದೇನೆ. ಅದು ನಿಮ್ಗೆ ಈಗ ಹೇಳಿದ್ರೆ ಉಂಟಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ, ನಿಮ್ಗೆ ನಾನೇನಾದ್ರೂ ಕ್ಲಾಸ್ ಇರ್ತದೆ, ನಿಮ್ಗೆ ಅದರಿಂದ ಗೊತ್ತಾಗ್ತದೆ ಅಂತ ಹೇಳಿದ್ರು. ಮತ್ತೆ ಯಾವ್ದು ಆದ್ಮೇಲೆ ಹಾಗೆ ನನ್ನನ್ನು ಕರ್ಕೊಂಡು ಬಂದಿರ್ತಾರಲ್ಲ, ಹಾಗೇನೆ 5 ಜನ ಬಂದಿದ್ರು. ಈ 5 ಜನಕ್ಕೂ ಈ ತರ ಒಂದು 2 ಜನ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಹೇಗಿತ್ತು ಸೆಷನ್ ಆ ತರ. ಮತ್ತೆ ಬಂದವರೊಟ್ಟಿಗೆ ಹೇಗೆ ಮಾಡ್ತಾರೆ ಅಂದ್ರೆ, ನೀವು ಇಲ್ಲಿ ಇವ್ರು ಹೇಳಿ ಕೊಡ್ತಾರಲ್ಲ, ನೀವು ಆ ಕಡೆ ಈ ಕಡೆ ತಿರುಗುವಾಗಿಲ್ಲ, ಹಿಂದೆ ಕೂಡ ನೋಡುವಾಗಿಲ್ಲ. ನಮಗೆ ಅಲ್ಲಿ ರೂಮ್ಗೆ ಕರ್ಕೊಂಡು ಬಂದಾಗ ಒಂದು ರೂಲ್ಸ್ ಹೇಳಿರ್ತಾರೆ, ನೀವಿಗೆ ಇಲ್ಲಿ 15 ಮಾರ್ಕ್ ಇರ್ತದೆ. ಮತ್ತೆ ಅಲ್ಲಿ ರೂಮ್ ಅಲ್ಲಿ ನೀವು ಇಲ್ಲಿಯ ಬಿಹೇವಿಯರ್, ಒಬ್ಬರೊಟ್ಟಿಗೆ ಹೇಗೆ ಮಾತಾಡ್ತೀರಿ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಅಪ್ಪಿತಪ್ಪಿ ಮಾತಾಡಿದ್ರೆ ನಿಮ್ಮ ಮಾರ್ಕ್ ಕಟ್ ಆಗ್ತದೆ. ಮತ್ತೆ ಅಲ್ಲಿ ಕೂಡ ನಮಗೆ ಸೆಷನ್ ಅಲ್ಲಿ ಕೂಡ ನೀವು ಫುಲ್ ಅವ್ರ ಎಂತ ಹೇಳ್ತಾರೆ ಅದಕ್ಕೆ ಕೇಳ್ಕೊಳ್ಬೇಕು. ಸೆಷನ್ ಅಟೆಂಡ್ ಮಾಡುವಾಗ ನೀವು ಕ್ವಶನ್ ಇದ್ರೆ ಆನ್ಸರ್ ಮಾಡ್ಬೇಕು. ಅದಕ್ಕೆ ನೀವು ಕೂಡ ಕ್ವಶನ್ ಕೇಳ್ಬೇಕು. ನಾವು ನಿಮ್ಮ ಹತ್ರ ಕೂಡ ಮಾತಾಡ್ತೇವೆ, ಅದಕ್ಕೆ ಕೂಡ ಪಾಯಿಂಟ್ ಉಂಟು. ಮತ್ತೆ ಹಿಂದೆ ತಿರುಗುವಾಗ ಇಲ್ಲ, ಯಾವುದೇ ಕಾರಣಕ್ಕೆ ಹಿಂದೆ ಒಂದು 10 ಜನ ಇರ್ತಾರೆ. ಈಗ ನಾವು 10 ಜನ ಬಂದಿದ್ರೆ ನಮ್ಮ ಹಿಂದೆ 10 ಜನ ನಿಂತಿರ್ತಾರೆ, ಅವರ ಗ್ರೂಪಿನವರೇ. ಅವರ ಟ್ವಿಸ್ಟ್ ಉಂಟು. ಈಗ ಬರ್ತಾರೆ ಬೆಳಿಗ್ಗೆ, ಒಂದು ಚೀಟಿ ಉಂಟು, ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದ್ರಲ್ಲಿ ನಿಮ್ಮ ಹೆಸರು ಇರ್ತದೆ, ಆಗ ನೀವು ಈ ಇಂಟರ್ವ್ಯೂ ಇಲ್ಲಿಂದ ಹೋಗ್ಬೇಕಂತ ಹೇಳ್ತಾರೆ. ಆಗ ನಮಗೆ ಎಂತ ಅನ್ಸ್ತದೆ ಗೊತ್ತುಂಟಾ, ನಾವು ಒಮ್ಮೆನೆ ಇಲ್ಲಿವರೆಗೆ ಬಂದು ನಾವು ಹೋದ್ರೆ ಭಯ ಆಗ್ತದೆ. ನಮಗೆ ಎಂತ ಕೆಲಸ ಇಲ್ಲದಾಗೆ ಆಗ್ತದಲ್ಲ, ಇಲ್ಲಿವರೆಗೆ ಬಂದು ಹಣ ಕೊಟ್ಟು ಹೋಗ್ತೇವಲ್ಲ ಅಂತ ಭಯ ಆಗ್ತದೆ. ಬರ್ತಾರೆ, ಆಗ ಹೇಳ್ತಾರೆ, ಇಲ್ಲ ನೆಕ್ಸ್ಟ್ ಬರುವ ಯಾರು ಬರ್ತಾರೆ ನಿಮಗೆ ಹೇಳಲಿಕ್ಕೆ, ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಡಿಫ್ರೆಂಟ್ ಆ ತರ ಮಾಡಿ ಡಿಫ್ರೆಂಟ್ ಹೇಳಿ ನೆಕ್ಸ್ಟ್ ಡೇ ಕ್ಲಾಸ್ ನಿಮ್ಗೆ ಅರ್ಥ ಮಾಡ್ತಾರೆ. ರೂಮಿಗೆ ಹೋಗ್ತೇವೆ, ನಿಮಗೆ ನೋಟ್ಸ್ ಇರ್ತದೆ, ಏನು ಕ್ಲಾಸ್ ಮಾಡಿರ್ತಾರಲ್ಲ ಆ ದಿವಸದ ನೋಟ್ಸ್ ಕೊಡ್ತಾರೆ. ಆ ನೋಟ್ಸ್ ಅಲ್ಲಿ ಅದು ಡಿಫ್ರೆಂಟ್ ಅದೆಲ್ಲ ಕೊಡ್ತಾರೆ, ಅದನ್ನ ನಾವು ಕಲಿಬೇಕು. ಕಲಿತಾದ್ಮೇಲೆ ನಮ್ಮದು ಫಸ್ಟ್ ಸ್ಟೆಪ್, ನಿಮ್ಮದು ಆಂಬಿಷನ್ ಏನು, ಫಸ್ಟ್ ಸೆಕೆಂಡ್ ಯಾವ್ದು ತಗೊಳ್ಬೇಕು, ಎಂತ ಗಾಡಿ ತಗೊಳ್ಬೇಕಾ, ಯಾವ್ದೆಲ್ಲ ಉಂಟು ಅದನ್ನ ನಾವು ಬರೀಲಿಕ್ಕೆ ಇರ್ತದೆ.
ಅವಾಗ ಇನ್ನೊಬ್ರು ಬರ್ತಾರೆ, ಬಂದು ಹೇಳ್ತಾರೆ ರೂಮಲ್ಲಿ ನಿಮಗೆ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದ್ರೆ, ಅವರು ತುಂಬಾ ಕಷ್ಟದಿಂದ ಬಂದದ್ದು, ಅಪ್ಪ ಅಮ್ಮನಿಗೆ ಹುಷಾರಿರ್ಲಿಲ್ಲ, ಅಪ್ಪ ಅಮ್ಮ ಬೇಡ ಅಂತ ಹೇಳಿರ್ತಾರೆ, ನಾನು ಇಲ್ಲಿಗೆ ಬಂದು ಅವ್ರದ್ದು ಎಂತ ಕಲ್ತಿರುದಿಲ್ಲ, ಅಂದ್ರೆ ಏನು ಸೆಕೆಂಡ್ PU ಆಗಿ ಬಂದವರು ಆ ತರದವರು ಇರುದು. ಹಾಗೆ ಹೇಳ್ತಾರೆ. ಹಾಗೆ ಹೇಳಿ ಆದ್ಮೇಲೆ ತುಂಬಾ ಹೇಗೆ ಹೇಳ್ತಾರೆ, ನಾವು ಕೂಗ್ಬೇಕಲ್ಲಿ, ಹಾಗೆ ಕೂಗಿಸಿ ಮತ್ತೆ ಅವ್ರು ಹೋಗ್ತಾರೆ. ಮತ್ತೆ ಅಲ್ಲಿ ಇರುವವರು ಕೂಡ ಬಂದು ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡುದು. ಅವ್ರು ಕೂಡ ಹಂಗೆ ಕೂಡ ಕಷ್ಟ ಆಯ್ತು, ಸೆಕೆಂಡ್ ಸ್ಟೆಪ್ ಅವ್ರದ್ದು ಚಂದ ಮಾತಾಡುದು. ಅವ್ರು ನಂಗೆ ಕೂಡ ಕಷ್ಟ ಆಯ್ತು, ನಾನು ಇಲ್ಲಿಗೆ ಬರುವಾಗ ಕೂಡ ಹೀಗಿದ್ದೆ, ನನ್ನ ಮನೇಲಿ ಒಪ್ಪಿಲ್ಲ. ಒಂದು ಹುಡುಗಿ ಹೇಳಿದ್ ನನ್ನ ಹತ್ರ, ನನ್ನ ಊರಿನವಳೆ, ನಂಗೆ ಮನೇಲಿ ಹಣ ಕೊಡ್ಲಿಲ್ಲ, ಅಮ್ಮನ ಹತ್ರ ಹಣ ಇತ್ತು, ಹಣ ಕೊಡ್ಲಿಲ್ಲ, ಅನ್ನ ಕೂಡ ಒಪ್ಪಿರ್ಲಿಲ್ಲ, ನಾನು ಊರಿನವ್ರ ಹತ್ರ 500 ರೂಪಾಯಿ ಕೇಳಿ 51,000 ಮಾಡಿದೆ ಅಂತ ಹಾಗೆ ಹೇಳಿದವರು ಇದ್ದಾರೆ. ಮತ್ತೆ ಅದು ಆದ್ಮೇಲೆ ನಮಗೆ ಇನ್ನೊಂದು ಕ್ಲಾಸಲ್ಲಿ ಹೇಳಿರ್ತಾರೆ, ಫಸ್ಟ್ 11,000 ಹೀಗೆ ನಿಮಗೆ ಅದರ ಪ್ರಾಡಕ್ಟ್ ಇಷ್ಟು 8,000 ಪ್ರಾಡಕ್ಟ್ ಮತ್ತೆ ಲೈಫ್ ಇದೆಲ್ಲ ಹೇಳಿರ್ತಾರೆ ಅವರು. ಮತ್ತೆ ಇನ್ನೊಂದು ಕ್ಲಾಸಲ್ಲಿ 51,000 ಕೊಡ್ಬೇಕು. ಶಾಕ್ ಎಲ್ಲರಿಗೂ. ಅದಕ್ಕೆ 51,000 40,000 ಪ್ರಾಡಕ್ಟ್ ಬರ್ತದೆ, ಮತ್ತೆ ಲೈಸೆನ್ಸ್, ಇನ್ಶೂರೆನ್ಸ್ ಅದೆಲ್ಲ ಬರ್ತದೆ. ಹಾಗೆ ಹೇಳಿರ್ತಾರೆ. ಹೇಳಿ ಆದ್ಮೇಲೆ ನಿಮ್ಗೆ ಎಂತ ಕೆಲಸ ಹೇಳಿರುದಿಲ್ಲ, ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತಾರೆ ಎಂತ ಕೆಲಸ ಅಂತ. ಮತ್ತೆ ಇನ್ನೊಬ್ರು ಕೂಡ ನೈಟ್ ಸ್ಟೇ ಇರ್ತದೆ, ಗೊತ್ತುಂಟ, ನೈಟ್ ಸ್ಟೇ ಅಲ್ಲಿ ಅವ್ರದ್ದು ಮೇನ್ ಕೆಲಸ ನಡೆಯುದು. ನಾವು ಹೇಗಿರ್ತೇವೆ ಅಂತ ಅವರಿಗೆ ಗೊತ್ತಿರ್ತದೆ. ಅವರು ಬಂದು ನಿಮ್ಮದು ಮನೆಯಲ್ಲಿ ಹೇಗೆ ಪ್ರಾಬ್ಲಮ್ ಅದೆಲ್ಲ ಕೇಳಿ ಅವ್ರು ಹೇಗೆ ಹೇಳ್ತಾರೆ ಗೊತ್ತಿಲ್ಲ, ನನ್ನದು ಕೂಡ ಅದು ಆ ರೀತಿಯದೇ ಪ್ರಾಬ್ಲಮ್, ನಾವು ಕೂಡ ಹೀಗೆ ಬಂದ ಹಾಗೇನೆ ನೈಟ್ ನಮ್ಗೆ ಆ ತರ ಬ್ಲಾಕ್ ಮೇಲ್ ಮಾಡ್ತಾರೆ. ಎಂತ ವರ್ಕ್ ಹೇಳಿ ಇರುದಿಲ್ಲ, ಲಾಸ್ಟ್ ಡೇ ಹೇಳ್ತಾರೆ. ಲಾಸ್ಟ್ ಡೇ ಎಷ್ಟು ಗಂಟೆಗೆ ಗೊತ್ತುಂಟ, 6 ಗಂಟೆವರೆಗೆ ಕೂರ್ತಿದ್ದಾರೆ. ಹೀಗೆ ಅರ್ನ್ ಮಾಡ್ಲಿಕ್ಕೆ ನೀವ್ ಯಾಕೆ ಮಾಡುದಿಲ್ಲ, ಹಣ ಯಾಕೆ ಆಗುದಿಲ್ಲ, ನಾನು ಮಾಡ್ಲಿಲ್ವಾ ಅಂತ ಕೇಳ್ತಾರೆ. ನಂಗೆ ಹೇಳಿದ್ರು ನಮ್ಮ ಹತ್ರ ಹೀಗೆ, ನೀವು ನಿಮ್ಮ ಬಾಯ್ ಫ್ರೆಂಡಿಗೆ ಬೇಕಿದ್ರೆ ಎಲ್ಲಿಂದಲೂ ಹಣ ತರುದಿಲ್ವಾ, ನಿಮಗೆ ಪೇರೆಂಟ್ಸ್ಗೆ ಏನಾದ್ರು ಆದ್ರೆ ಎಲ್ಲಿಂದಾದ್ರೂ ಹಣ ತರುದಿಲ್ಲ, ಯಾಕೆ ತರುದಿಲ್ಲ ಅಂತ. ಮತ್ತೆ ಲಾಸ್ಟಿಗೆ ಒಂದು ಟಿಪ್ಸ್ ಹೇಳ್ತೇನೆ ಅಂತ. ಲಾಸ್ಟಿಗೆ ನಮಗೆ ಎಂತ ತೋರಿಸ್ತಾರೆ, ಈಗ ಟೀಮ್ ಲೀಡರ್ ಆ ತರ ಇದೆ. ನಾನು ಏನಾದ್ರು 2 ಸ್ಕೀಮ್ ಉಂಟು, 11,000 ಮತ್ತು 51. 11,000 ಏನಾದ್ರು ಸೇರಿದ್ರೆ ನಂಗೆ ಇನ್ಕಮ್ ಕಮ್ಮಿ, ನಂಗೆ 51,000 ಸೇರಿದ್ರೆ ಇನ್ಕಮ್ ಜಾಸ್ತಿ ಇರ್ತದೆ. ಹೀಗೆ ನಾನು ಹೀಗೆ ಈಗ ಬರ್ತಾರಲ್ಲ ಅವ್ರ ಹತ್ರ ಕೂಡ ನಾನು ಫಸ್ಟ್ 11,000 ಕಟ್ಟಬೇಕಂತ ಇತ್ತು. ಅವ್ರು ಎಂತ ಮಾಡ್ತಾರೆ ಅಂದ್ರೆ 11,000 ನನ್ನ ನೀವು 11,000 ಕಟ್ಟಿದ್ರೆ ಪ್ರಾಫಿಟ್ ಕಮ್ಮಿ ಆಗ್ತದೆ, 51 ಕಟ್ಟಿದ್ರೆ ಜಾಸ್ತಿ ಆಗ್ತದೆ. ಅವರ ಎಂತ ನಮ್ಮ ಈಗ ಬಂದಿರ್ತಾರೆ ಅವರದ್ದೆಲ್ಲ ಬ್ರೈನ್ ವಾಶ್, ಎಲ್ಲರೂ ಪ್ರತಿಯೊಬ್ರು ಅಲ್ಲಿರುವವರು ಪ್ರತಿಯೊಬ್ರು ಆ ತರನೇ ಮಾತಾಡುದು, ಯಾರು ಅವರ ಸೀಕ್ರೆಟ್ ಅನ್ನು ಬಿಟ್ಟು ಕೊಡುದಿಲ್ಲ ಅಲ್ಲಿ. ಮತ್ತೆ 51 ಕಟ್ಟಬೇಕು ಹಾಗೆ ಹೀಗೆಲ್ಲ ಹೇಳಿದ್ರು. ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ ಇರುವಾಗ ನಂಗೆ ತಲೆ ತಿರುಗಿತ್ತು. ಇಂಟರ್ವ್ಯೂಗೆ ಹೋಗುದಾದ್ರೆ ನಂಗೆ ತಲೆ ತಿರುಗಿತ್ತು ಟೆನ್ಷನ್ ಅಲ್ಲಿ. ನಂಗೆ ತಲೆ ತಿರುಗಿ ಇವರಿಗೆ ಫುಲ್ ಟೆನ್ಷನ್, ನಂಗೆ ತಲೆ ತಿರುಗಿತ್ತಂತ ನಾನು ಕರ್ಕೊಂಡು ಹೋಗಿ ಕೂರಿಸಿ ಮತ್ತೆ ವಾಪಸ್ ಕರ್ಕೊಂಡು ಬಂದಾದ್ಮೇಲೆ ಇಂಟರ್ವ್ಯೂ ಪಾಸ್ ಆಯ್ತು. 11,000 ಕಟ್ಲಿಕ್ಕೆ ಉಂಟು, ಇಲ್ಲ ನಾನು ಮನೆಗೆ ಹೋಗಿ ಕಟ್ಟುತ್ತೇನೆ, ಆಗುದಿಲ್ಲ ನೀನು ಈಗನೇ 11,000 ಈಗ ಕಟ್ಟು, ಮತ್ತೆ 40,000 ಡೇಟ್ ಕೊಟ್ಟಿರ್ತಾರೆ ಆಗ ಕಟ್ಲಿಕ್ಕೆ ಅಂತ. ಅದಕ್ಕೆ ಇಲ್ಲ ನಾನು ಮನೆಗೆ ಹೋಗಿ ಕಟ್ತೇನೆ ಅಂತ ಹೇಳಿ ನನ್ನ ಬಿಡ್ಲಿಲ್ಲ. ಯಾರು ಒಬ್ರು ಹೇಳಿದ್ರು ಫ್ರೆಂಡ್ ಹತ್ರ ಕೇಳು, ಯಾರ ಹತ್ರ ಕೇಳು ಅಂತ. ಮತ್ತೆ ಹೇಗೋ ಏನೋ ಕೇಳಿ 11,000 ಕಟ್ತೇನೆ, ಮತ್ತೆ 40,000 ಲೋನ್ ಮಾಡಿ ತೆಗೆಯುದು. ಅವ್ರು ಎಂತ ಮಾಡ್ತಾರೆ, ಅಲ್ಲಿ ಇರುವವರು ಎಲ್ಲ ಪ್ರತಿಯೊಬ್ರು ಏನ್ ಹೇಳ್ತಾರೆ, ನಿಮ್ಮ ಚಂದ. ನಾನು ನಂದು ಪೇಮೆಂಟ್ ಆಗಿಲ್ಲ, 3ನೇ ದಿವಸ ಟ್ರೈನಿಂಗ್ ಆಗಿ ಬರುವಾಗ ಹಾಗೇನೆ ಸುಮಾರು ಮಕ್ಕಳು ನಮ್ಮದು ಲಗೇಜ್ ಹೊರಗಡೆ ಇತ್ತು, ರೂಮಿಂದ ಹೊರಗಡೆ ನೋಡಿದ್ರೆ ಹಾಗೆ ಸುಮಾರು ಮಕ್ಕಳು ಬಂದಿದ್ದಾರೆ ರೂಮಿಗೆ. ಬೇರೆ ನಮ್ಮ ತರ ಇನ್ನೊಂದು ಬ್ಯಾಚ್ ಬರ್ತದೆ, ನಮ್ಮ ತರ ಇನ್ನೊಂದು ಬ್ಯಾಚ್ ಕ್ಲಾಸ್ ತಗೊಳ್ತಾರೆ. ಯಾವ ತರ ಅಂದ್ರೆ, ನೀವು ಅಲ್ಲಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಹೇಗಂದ್ರೆ ಅವರು ಒಂದು ಪ್ರೊಫೆಷನಲ್ ಆಗಿದ್ದಾರೆ, ಇದೊಂದು ಒಳ್ಳೇದು, ಇದು ಗವರ್ಮೆಂಟ್ ಇಂದ ಅಂಡರ್ ಅಲ್ಲಿ ಉಂಟು, ಅಲ್ಲಿದು ರೂಲ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿ ಸಿಸ್ಟಮ್ ಎಲ್ಲ ನೋಡುವಾಗ ನಂಬ್ತಾರೆ ಮಕ್ಕಳು, ಇದು ಸತ್ಯ ಹೌದು. ಅಲ್ಲಿ ಇರುವ ಪ್ರತಿಯೊಬ್ರು 20, 21, 19 ಆ ತರ ಅವರೊಂದು ಅಲ್ಲಿ ರೆಸ್ಪೆಕ್ಟ್ ಇಲ್ಲ ಇರುವುದೆಲ್ಲ, ಎಲ್ಲರಿಗೂ ಮ್ಯಾಮ್ ಜಿ ಸರ್ ಜಿ ಆ ತರ ಕರೀಲಿಕ್ಕೆ, ಯಾರನ್ನು ಹೆಸರಿಟ್ಟು ಕರೀಲಿಕ್ಕಿಲ್ಲ. ಮತ್ತೆ ರೂಮ್ ಅಲ್ಲಿ ಕೂಡ ಹೀಗೇನೆ ಇರ್ಬೇಕು, ಈ ತರನೇ ಇರ್ಬೇಕು ಅಂತ. ಹಾಗೆ ನಾನು ಹೋದಾಗ ನನ್ನ ಪರಿಚಯದವರು, ನನ್ನ ಊರಿನವರು, ನಾನು ಕಾಲೇಜಿಗೆ ನೋಡಿರ್ತೇನಲ್ಲ, ಅವ್ರು ಸುಮಾರು ಜನ ಇದ್ದಾರೆ. ಇದು ಫಸ್ಟಿಗೆ ಅವರೊತ್ತಿಗೆ ಯಾರೊಟ್ಟಿಗೆ ನೀವು ಮಾತಾಡ್ಲಿಕ್ಕೆ ಇಲ್ಲ, ಏನು ಮಾಡಿದ್ರು ನೀವು ಮಾತಾಡಿದ್ರೆ ಅಲ್ಲಿ 2 ಸ್ಕೀಮ್ ಉಂಟು, 11,000 ಮತ್ತೆ 51.
ಮಾತಾಡಿದ್ರು